ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಚೌಧರಿ. ಆತ್ಮೀಯರೇ, ವಿಶೇಷವಾಗಿ ಈಗಾಗಲೇ ತಮಗೆ ಹೇಳಿದಂಗೆ ಬಜೆಟ್ ಮಂಡಿಸಿದ 48 ಗಂಟೆಗಳವರೆಗೆ ಚರ್ಚೆ ನಡೀತಾ ಇರ್ತದೆ. ಈಗ ಬೆಳಗಾವಿ ಒಂದಿಷ್ಟು ಚರ್ಚೆ ಮೋಸ್ಟ್ಲಿ ಈ ಸಲ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೋದಿತ್ತು. ಚಿಕ್ಕೋಡಿ ಅಥವಾ ಗೋಕಾಕ್ ಅಥವಾ ಬೈಲಹೊಂಗಲ ಅಥವಾ ಹಸರಗಿ ಇವುಗಳೇ ಯಾವುದಾದ್ರೂ ಜಿಲ್ಲೆಯನ್ನು ಘೋಷಿಸಬಹುದಿತ್ತು. ಬಟ್ ಚಿಕ್ಕೋಡಿ ಮತ್ತು ಗೋಕಾಕ್ ಅಥವಾ ಚಿಕ್ಕೋಡಿ ಬಹುದಿನಗಳ ಬೇಡಿಕೆ. ಈಗಾಗಲೇ ದಿಶೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಸುದ್ದಿಗಳಿದ್ದು. ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಜಿಲ್ಲಾ ಮಾಡಬೇಕು ಅನ್ನುವಂಥ ದಿಶೆಯಲ್ಲಿ ಪ್ರಯತ್ನಿಸ್ತಾ ಇದ್ದರು ಅಂತೇಳಿ. ಆದರೆ ಇವ್ರಿಗೆ ಏನು ಬೇಸಿಕ್ಕಾಗಿ ಏನು ಬೇಕಾಗಿತ್ತು ಅದು ಮಾಡುವಂಥ ಕೆಲಸ ಈ ಸಲ ಆಗಲಿಲ್ಲ. ಮತ್ತೆ ಹೋಯ್ತು ಮುಂದೆ ಚಲಗಾಯ. ಅಂದರೆ ಇನ್ನು ಮುಂದೆ ಇದು ಜಿಲ್ಲೆ ಈ ವರ್ಷದಂತೆ ಆಗುವುದಿಲ್ಲೇನೋ ಒಡಿದಿಲ್ಲೇನೋ ಅನ್ನುವಂಥ ಮಾತು ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ ಜನರಿಗೆ ವಿಶೇಷವಾಗಿ ಅದರಲ್ಲೂ ಗೋಕಾಕ್, ಚಿಕ್ಕೋಡಿ, ಅಥಣಿ ಮತ್ತು ಬೆಲ್ಲ ಜನರಿಗೆ ಭಾಳ ನಿರಾಶೆ ಆಗಿದೆ. ಇದು ಆಗಬೇಕಾಯ್ತಲ್ಲಪ್ಪ ಏನಾದರೂ ಈ ಸಲ ಅಂತೇಳಿ. ಇವತ್ತದು ಯಾಕೋ ಏನೋ ಸಿದ್ದರಾಮಯ್ಯರು ಮೋಸ್ಟ್ ಪ್ರಾಬಬ್ಲಿ ಒಂದು ಮಾಡುವಲ್ಲೇ 2 ಮಾಡುವಲ್ಲೇ ಒಮ್ಮೆ 4 ನಮಗೆ ಜಿಲ್ಲಾ ಬೇಕು ಕೂತಾಗ ನಾಳೆ ನಮಗೆ ಪಟ್ಟಿ ಬೀಳ್ತದೇನೋ ಭಯ. ಯಾಕಂದರೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಿಸ್ಬೇಕಾಗ್ತದೆ. ತೆಲಂಗಾಣ ನಿಮಗೆ ಗೊತ್ತದ, ಒಡಿ ಮುಂದೆ ಸೋನಿಯಾ ಗಾಂಧಿ ಅವರು ಒಂದು ತಪ್ಪು ಮಾಡಿದ್ರು, ಸರಿ ಮಾಡಿದರು. ಒಡೆದು 2 ಮಾಡಿದ್ರು ಸಣ್ಣವಾಗಿ, ಆಂಧ್ರ ಮತ್ತು ತೆಲಂಗಾಣ. ಅದೇ ಬಿಡಿದ ಕೊನೆಗೆ ಅಲ್ಲೇ ಇನ್ನೊಂದು 3ನೇ ಶಕ್ತಿ ಹುಡ್ಕೊಂಡ್ಬಿಟ್ಟಿತ್ತು. ತೆಲಂಗಾಣ ಎಷ್ಟೋ ವರ್ಷಗಳವರೆಗೆ ಕಾಂಗ್ರೆಸ್ನ ದೂರ ಸಿಕ್ತು. ಈಗೇನೋ ಸ್ವಲ್ಪ ತೆಲಂಗಾಣ ಬಂದದ, ಬಟ್ ಆಂಧ್ರ ಪ್ರದೇಶ ಇನ್ನೂ ಕಂಟ್ರೋಲ್ಗೆ ಬಂದಿಲ್ಲ. ಹಿಂಗೇನೋ ಆಗಬಾರದು ಭಯನೂ ಇರ್ಬೋದು, ಏನೋ ಒಳಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜಿಲ್ಲೆಯಲ್ಲಿ 18 ಕ್ಷೇತ್ರಗಳಿದ್ದಾವೆ. 18 ಕ್ಷೇತ್ರಗಳಲ್ಲಿ ಎಲ್ಲ MLAಗಳು ವಿಶೇಷವಾಗಿ ಎಲ್ಲರೂ ಒಡೆಯು ಪರ ಇಲ್ಲ. ಅವರು ಹೊಂದಾಣಿ ಮಕ್ಕಳು ಹೋಗುವಂಥ ಪರದಲ್ಲಿದ್ದಾರೆ ಅಂತ ಇಲ್ಲಿವರೆಗಿನ ಅವರ ವರ್ತನೆಗಳಿಂದ ಅನ್ನಿಸ್ತದೆ. ಯಾಕಂದರೆ ಇಷ್ಟರೊಳಗೆ ಅನೇಕರ ದಿಗ್ಗಜರು ಬಂದು ಹೋದ್ರಿಲ್ಲ, ನೇತಾರರು ಅಥವಾ ನಾಯಕರು, ಜನರಿಂದ ಆಯ್ಕೆಯಾದಂಥವರು. ಅವ್ರು ಯಾರೂ ಯಾವ ಪ್ರಮಾಣದಲ್ಲಿ ಜಿಲ್ಲೆಗಳನ್ನ ಆಗಿ ವಿಂಗಡಿಸ್ಬೇಕಂತ ಹೋರಾಟ ಮಾಡಬೇಕಾಗಿತ್ತು ಅಥವಾ ಅದನ್ನ ಪ್ರಯತ್ನ ಮಾಡಬೇಕಾಗಿತ್ತು, ಅದು ಮಾಡಿಲ್ಲೇನೋ ಅಂತ ಭಾಳಷ್ಟು ಸಲ ಅನ್ನಿಸ್ಲಾಗತ್ತದೆ. ಹೀಗಾಗಿ ಬೆಳಗಾವಿ ಜಿಲ್ಲೆ ಈ ವರ್ಷವೂ ಹೊಡಿಲಿಲ್ಲ. ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಬೇಸಿಕ್ ಒಂದು ಏನು ರೂಪ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಇದು ಒಂದನೇ ನಿರಾಶೆ. ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಒಂದೇನು ಸಮಾಧಾನಪ್ಪ ಅಂದ್ರೆ ನಮ್ಮ ಹಳೆ DC ಆಫೀಸ